ಮೊದಲೇ ಸೋಮಾರ ಅಪ್ಪನ ಉತ್ತರ ಇಲ್ಲಿಲ್ಲ ಸರ ಮಗಳ ಚಾಪ ಕೊಡ್ಲು ಆಕೆ ಉಸಿರ ನನ್ನ ಹಣೆ ಬಾರ ಬರದಂತ ದೇವಾರ ಸೂತ್ರ ಹರಿದು ಗಾಳಿ ಪಾಠ ಆಯ್ತು ಸಂಸಾರ ಸೂತ್ರ ಹರಿದು ಗಾಳಿ ಪಾಠ ಆಯ್ತು ಸಂಸಾರ ನನ್ನ ದೇವಾರ ಬರದಂತ ದೇವಾರ ನನ್ನ ದೇವಾರ ಬರದಂತ ದೇವಾರ ಸೂತ್ರ ಹರಿದ ಗಾಳಿ ಪಾಠ ಆಯ್ತು ಸಂಸಾರ ಸೂತ್ರ ಹರಿದ ಗಾಳಿ ಪಾಠ ಆಯ್ತು ಸಂಸಾರ ಕಂಟಿತ್ತು ಕಾಂತಾರ ನುಡಿಯುತ್ತ ಓಂಕಾರ ಮಾವಗ ಕರಿತಾಳ ಹರ ಹರ ಬಂಧುಗಳೇ ಏನ್ರಿಪ್ಪ ಯಾವಾಗ ಹೆಣ್ಣು ಮಗಳಿಗೆ ಗಂಡನ ಮನೆ ಎರವಾಗುತ್ತದ ಎರವಾಗ್ತದರಿಪ್ಪ ಅವಾಗ ಪುಣ್ಯಾತ್ಮರೇ ತವರು ಮನೆ ಅವಶ್ಯಕತೆ ಬೀಳ್ತದರಿಪ್ಪ ಹೌದು ಅದು ಕೂಡ ಎರವಾಗ್ತದ ಎರವಾಗ್ತದರಿಪ್ಪ ಅವಾಗ ಪುಣ್ಯಾತ್ಮರೇ ಕೈ ಹಿಡಿಯವರು ಯಾರು ಯಾರ್ರಿಪ್ಪ ಅವಾಗ ಆಹಾ ನಿನ್ನ ಹಾದಿ ಹೌದು ನಿನ್ನ ಸ್ವಾಧೀನ ನೀ ಮಾಡ್ಕೋಬೇಕಾಗ್ತದ ನಿನ್ನ ಸಾಧನೆಗೆ ನೀನು ಕೈ ಹಾಕಬೇಕಾಗ್ತದ ಆಗ್ತದರಿಪ್ಪ ಅದಕ್ಕೆ ಕಾಂತಾರ ಕಂಟಿಗೆ ಬರ್ತಕ್ಕಂತ ಹೌದು ಮೈ ಮೇಲೆ ಬಿಳಿ ಬಟ್ಟೆ ನೋಡ್ತಕ್ಕಂತ ಹೌದ್ರಿಪ್ಪ ಆ ಕಂಟಿ ಒಳಗ ಪುಣ್ಯಾತ್ಮರ ಅನಂತ ದಿನಮಾನದವರೆಗೆ ಮೌನದಿಂದ ಭಗವಂತನಲ್ಲಿ ಏಕಾಕಾರ ಆದನು ಅಂತ ತಿಳ್ಕೊಂಡು ಹೌದ್ರಿಪ್ಪ ಆ ತಾಯಿಗೆ ಪಲ್ಲಕ್ಕಿ ಪದವಿ ನೆಲ್ಲಕ್ಕೆ ಬಾನ ಧರ್ಮದ ಜೊತೆಯಾಗಿ ಮೆರಿಲಿಕ್ಕ ಸಾಧ್ಯ ಆಯಿತು ಅಂತಕ್ಕಂಥದನ್ನ ಪೌರಾಣಿಕ ಕಥೆಗಳು ಕೇಳಲಿಕ್ಕೆ ಸಿಗುತ್ತ. ಹೌದೌದ್ರಿಪ್ಪ ಕೇಳು ಅದಕ್ಕೆ ಬಂಧುಗಳೇ ಹೌದು ಕೊಂತೆವ ಆಹಾ ಮನೆಗೆ ಎಲ್ಲರನ್ನೂ ಹರ್ಕೊಂಡು ಬಿಟ್ಟು ಹೌದ್ರಿಪ್ಪ ಎಲ್ಲರದು ಎರವ ಆಕೆಗೆ ಆಸರೆ ಕಡಿತದ ಕಡಿತದರಿಪ್ಪ ಮನೆಗೆ ಪುಣ್ಯಾತ್ಮರೇ ಆಹಾ ಏನಾಗ್ತದಂತ ಕೇಳಿದ್ರ ಏನಾಗ್ತದ್ರಿಪ್ಪ ತಾನು ನಿಜವಾಗಿರತಕ್ಕಂತ ಜ್ಞಾನದ ದಾರಿಯನ್ನು ಹುಡುಕಬೇಕಾಯಿತು ಮೌನವನ್ನ ತಾಳಬೇಕಾಯಿತು ಅಂತಕ್ಕಂಥ ಮಾತು. ಹೌದೌದ್ರಿಪ್ಪ ಹಾ ಕಂಟಿತ್ತು ಕಾಂತಾರ ನುಡಿಯುತ್ತ ಓಂಕಾರ ಮಾವಗ ಕರಿತಾಳ ಹರ ಹರ ಅಮ್ಮಗೆದು ಸಾಕಿರ ಪಲ್ಲಕ್ಕಿ ಪದವಿ ಕೊಟ್ಟಾರ ಸಿದ್ಧರತ್ನ ತನಯ ಬರೆದ್ರು ಆಚಾರ ನನ್ನ ಹಣೆ ಬಾರ ಬರದಂತ ದೇವಾರ ಸೂತ್ರ ಹರಿದು ಗಾಳಿ ಪಾಠ ಆಯ್ತು ಸಂಸಾರ ಸೂತ್ರ ಹರಿದು ಗಾಳಿ ಪಾಠ ಆಯ್ತು ಸಂಸಾರ ನನ್ನ ದೇವಾರ ಬರದಂತ ದೇವಾರ ನನ್ನ ದೇವಾರ ಬರದಂತ ದೇವಾರ ಸೂತ್ರ ಹರಿದ ಗಾಳಿ ಪಾಠ ಆಯ್ತು ಸಂಸಾರ
ಗೋಕಾಕ ತಾಲೂಕಿನ ಮಮದಾಪುರ ಗ್ರಾಮದಲ್ಲಿರಿಪ್ಪ ಮೌನ ಮಲ್ಲಿಕಾರ್ಜುನ ಅಂತ ಹೇಳ್ಕೊಂಡು ಒಬ್ಬರು ಸ್ವಾಮೀಜಿಯವರು ಅದಾರಿಪ್ಪ. ಹೌದು ಇವತ್ತಿಗೂ ಕೂಡ ಪುಣ್ಯಾತ್ಮರ ಮೌನದೊಳಗಿದ್ದುಕೊಂಡು ಹೌದ್ರಿಪ್ಪ. ಜಗತ್ತಿನ ಜನರ ತೊಂದರೆ ತಾಪತ್ರಗಳನ್ನು ಹೌದು ಅದಕ್ಕೆ ಬಲ್ಲವ್ರು ಹೇಳ್ತಾರ, ಏನ್ ಹೇಳ್ತಾರಿಪ್ಪ? ನೋಡಿ ಕೆಲರಂ ಹೌದು ಮುಟ್ಟಿ ಕೆಲರಂ. ಹೌದ್ರಿಪ್ಪ. ನೋಡಿ ಕೆಲರಂ ಮುಟ್ಟಿ ಕೆಲರಂ. ಹೌದ್ರಿಪ್ಪ. ಉತ್ತರಿಸಿದ ಸದ್ಗುರು ಅಂತಕ್ಕಂತ ಮಾತ ಬರೀತಾರ ಬಂಧುಗಳೇ. ಹೌದ್ರಿಪ್ಪ. ಅದಕ್ಕೆ ಬಾಗಲಕೋಟೆ ಲಡ್ಡು ಮುತ್ತಾರ್ರಿಪ್ಪ. ಹೌದಿಲ್ಲ? ಹೌದು. ಅವ್ರ ಪುಣ್ಯಾತ್ಮರ ಯಾರಿಗೆ ಪ್ರವಚನ ಹೇಳಲಿಲ್ಲ, ಉಪದೇಶ ಮಾಡ್ಲಿಲ್ಲ, ಆದ್ರೂ ಕೂಡ ಹೌದು ದೇವ್ರ ಅನಿಸ್ಕೊಂಡ್ರು ತಿಳ್ಕೊಂಡು ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕೆ ಬಂಧುಗಳೇ, ನಮ್ಮಲ್ಲಿ ಏನು ಅಂತ ಕೇಳಿದ್ರ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಮುದ್ದು ಸಂಗಯ್ಯ ಸಹಿತ ಏನು ಮಾಡಿದ ಏನು ಆಯ್ತು ಅಂತಕ್ಕಂಥದ್ದು. ಹೌದ್ರಿಪ್ಪ. ಅದಕ್ಕೆ ಬಂಧುಗಳೇ, ನಿಜವಾಗಿರ್ತಕ್ಕಂಥದ್ದು ಸಾಧನೆಗೆ ಹೌದ್ರಿಪ್ಪ. ಸಾಧನೆಗೆ ಮೂಲ ಪಾಯ ಏನು ಅಂತ ಕೇಳಿದ್ರ ಮೌನವೇ ಉತ್ತರ. ಮೌನವೇ ಉತ್ತರ ಅಂತಕ್ಕಂಥ ಮಾತು ಇರ್ತದ. ಹೌದ್ರಿಪ್ಪ. ಹೌದು. ಅದಕ್ಕೆ ಬಂಧುಗಳೇ, ಎನ್ನ ನಡೆ ಒಂದು ಪರಿ, ಎನ್ನ ನುಡಿ ಒಂದು ಪರಿ. ಹೌದ್ರಿಪ್ಪ. ಹೌದು. ಜೀವನದೊಳಗ ಹೌದ್ರಿಪ್ಪ. ಮೊದಲ ಪುಣ್ಯಾತ್ಮರಿ ಹೆಂಗ ನುಡಿತಲ್ಲ ಹಂಗ ನಡ್ಯಾಕ ಕಲಿಬೇಕಾಗ್ತದ್ರಿ. ಹಂಗ ಇಲ್ಲಾದ್ರ ನಾವೇನು ಸಾಧನೆ ಮಾಡ್ಲಿಕ್ಕೆ ಬರುದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಒಂದು ಮಾತು ಏನ್ರಿಪ್ಪ? ಬಂಧುಗಳೇ, ಹೆಣ್ಣು ಮಗಳು ಒಬ್ಬ ಶ್ರೀಮಂತರ ಮನೆತನರಿಪ್ಪ ಚಲೋ ಮನೆಯ ತಿಳ್ಕೊಂಡು ಒಂದು ಹೆಣ್ಮಗಳ ಲಗ್ನ ಮಾಡಿ ಕೊಡ್ತಾರ್ರಿಪ್ಪ. ಆಸ್ತಿಗೆ ಕೊರತೆ ಇಲ್ಲ, ಎದಕ್ಕೂ ಕೊರತೆ ಇಲ್ಲ. ಕೊರತೆ ಇಲ್ರಿಪ್ಪ. ಕೊರತಿಲ್ಲಂತ ಸಂದರ್ಭದೊಳಗೆ ಪುಣ್ಯಾತ್ಮರೇ ಮುಂದೆ ಕಾಲಾಂತರವಾಗಿ ಆ ಹುಡುಗನ ತಾಯಿ ತಂದೆ ತೀರಿ ಹೋಗ್ತಾರ. ಹೌದ್ರಿಪ್ಪ. ಆ ಪುಣ್ಯಾತ್ಮ ಒಂದಿಷ್ಟು ಅಲ್ಲದ ಹೆಜ್ಜೆ ಕಾಲಿಟ್ಟು ಬಿಡ್ತಾನ. ಹೌದ್ರಿಪ್ಪ. ಕಾಲಿಟ್ಟ ಇವನು ಮನ್ಯಾನ ಸಂಪತ್ತು ಇರುವವರೆಗೆ ಅವ್ರು ಹೀರ್ಲಕ್ ಚಾಲೋ ಮಾಡ್ತಾರ. ಹೌದು. ಆಸ್ತಿ ಎಲ್ಲ ತನ್ನ ಕಬ್ಜಾ ಮಾಡ್ಕೊತಾರ್ರಿಪ್ಪ. ಈ ಹೆಣ್ಮಗನ ಹೊರಗೆ ಹಾಕಿ ಬಿಡ್ತಾರ. ಹೌದ್ರಿಪ್ಪ. ಈ ಹೆಣ್ಮಗನ ಹೊರಗೆ ಹಾಕಿದಾಗ ಹೌದ್ರಿಪ್ಪ, ಆ ಹೆಣ್ಮಗಳ ಅದ ಊರಾಗ ಭಿಕ್ಷೆ ಬೇಡ್ತಾಳ್ರಿಪ್ಪ. ಮಂದಿ ಅಂತಾರ, ಈ ಊರು ಶ್ರೀಮಂತನ ಹೆಂಡತ್ ನೀನು. ಹೌದು. ಇದೇ ಊರಾಗ ಭಿಕ್ಷೆ ಬೇಡ್ರ ಮರ್ಯಾದೆ ಹೋಗ್ತದ್ರಿಪ್ಪ. ಹೇಳಕತ್ತಿಲ್ಲ. ಹೌದು, ಮರ್ಯಾದೆ ಹೋಗ್ತದ. ಅದಕ್ಕೆ ದಯಮಾಡಿ ನೀ ಬ್ಯಾರೆ ಎಲ್ಲರೂ ಹೋಗಿ ಭಿಕ್ಷೆ ಬೇಡ ಜೀವನ ಮಾಡ ಅಂತ ಹೇಳ್ತಾರ್ರಿಪ್ಪ. ಹೆಣ್ಮಗಳು ಎಂತ ಮಾತು ಹೇಳ್ತಾರ. ಏನ್ ಹೇಳ್ತಾರ್ರಿಪ್ಪ ಹೆಣ್ಮಗಳು? ನಾನು ಇದೇ ಊರಾಗ ನಾನು ಮರ್ಯಾದೆ ಹೋದ್ರೆ ಚಿಂತಿಲ್ಲ. ಎರಡು ಹೊತ್ತು ನನ್ನ ಗಂಡನ ಮುಖ ನೋಡಕ್ಕೆ ಸೌಭಾಗ್ಯ ಸಿಗುತ್ತದ, ಅದಕ್ಕ ನಾ ಇಲ್ಲಿ ಭಿಕ್ಷೆ ಬೇಡಕತ್ತೀನಿ ಅಂತಕ್ಕಂಥ ಮಾತು ಹೇಳ್ತಾರೆ. ಹೌದ್ರಿಪ್ಪ. ಯಾರು ಅದಾರ ಅಂದ್ರೆ ಇಂಥವ್ರಿಗೆ ಈಗ ಯಾರಲ್ರಿಪ್ಪ ಅಂತ. ಅವಾಗ ಬಂಧುಗಳೇ, ಮುಂದ ಅವನ ರೊಕ್ಕೆಲ್ಲ ಮುಗಿತದ್ರಿ, ಸಂಪತ್ತೆಲ್ಲ ಮುಗಿತದ್ರಿಪ್ಪ. ಆ ಹೆಣ್ಣು ಮಗಳು ಹೆಣ್ಣು ಮಗಳು ಇವನು ಚೆಂಡು ಕೊಟ್ಟು ಹೊರಗೆ ಹಾಕ್ತಾಳ್ರಿಪ್ಪ. ನೀವು ಪುಣ್ಯಾತ್ಮರ ಅಲ್ಲೇ ಎಲ್ಲೋ ಒಳ್ಳಾಡೋ ಪರಿಸ್ಥಿತಿ ಬರ್ತದ. ಊರು ಹೊರಗೆ ಸಾಲಾಗಿ ವಸ್ತಿ ಇರ್ತದ. ಹೌದು. ಇವನು ಅಲ್ಲಿಗೆ ಬಂದ. ಅವಾಗ ಏನ್ ಮಾಡ್ತಾರೆ? ಹೆಣ್ಮಗಳು ಅತ್ಯಂತ ಪ್ರೀತಿಯಿಂದ ಅವನ ಆರೈಕೆ ಮಾಡಿ ಸೇವಾ ಮಾಡ್ತಕ್ಕಂಥದ್ದು ಕಾರ್ಯ ನಡೀತದ. ಹೌದ್ರಿಪ್ಪ. ಅವಾಗ ಗಂಡ ಹೇಳಿದಂತ, ನೀ ಏನೇನು ಮಾಡಿದ್ರು ಕೂಡ ನನ್ನ ಮೇಲಿನ ಪ್ರೀತಿ ಕಡಿಮೆ ಆಗಲಿಲ್ಲ ನಿನಗ. ಹೌದ್ರಿಪ್ಪ. ಅವಾಗ ಹೇಳಿದಲ್ಲ ಹೆಣ್ಮಗಳ, ಏನ್ ಹೇಳ್ತಾರೆ? ಇಲ್ಲಿ ನೀ ಗಂಡಿಲ್ಲ, ನಾ ಹೇಳ್ತಿಲ್ಲ, ಇಲ್ಲ ನೀನು ನಿರ್ಗತಿಕ, ನಾನು ನಿರ್ಗತಿಕ. ನಾ ಬೇಡ ತಂದು ನಿನಗ ಹಾಕಿ ಸೇವಾ ಮಾಡೋದು ಒಂದೇ ನನಗ ಗೊತ್ತೈತಿ. ಇದೊಂದು ಕೊನೆಗೆ ಎಲ್ಲಾ ಕಳ್ಕೊಂಡು ಬಳಕ ಮೌನದೊಳಗೂ ಆಚರಿಸಲಿಕ್ಕೆ ಒಂದು ದಾರಿ ನನಗೆ ಸಿಕ್ಕದ. ಅದಕ್ಕ ಅದನ್ನ ಯಾವ ಗೊಡವಿಗೆ ನೀನು ಹೋಗಬೇಡ ಅಂತಕ್ಕಂತ ಮಾತನ್ನು ಬರೀತಾರತ್ತ ಬಂಧುಗಳೇ. ಅದಕ್ಕೆ ನಾನು ಆರಂಭಕ್ಕೆ ಏನ್ ಹೇಳಿನಿ ಅಂತ ಕೇಳಿದ್ರ, ಏನ್ ಹೇಳಿರಿಪ್ಪ ಬಂಧುಗಳೇ? ಮೌನ ಅಂತ ಕೇಳಿದ್ರ ಒಳಗ ಮನಸ್ಸಂತಕ್ಕಂಥದ್ದು ಐತಿಲ್ಲ, ಹೌದು, ಅದು ಮೌನ ಆಗಬೇಕು. ಅದು ಮೌನ ಆಗ್ಬೇಕ್ರಿ. ಅದು ಮೌನ ಆಯ್ತಂದ್ರೆ ಲೋಕದ ವ್ಯವಹಾರ ಎಲ್ಲ ನಿಂತು ಬಿಡ್ತಾವ. ಹೌದೌದ್ರಿಪ್ಪ. ಹೌದು. ಒಳಗ ಪುಣ್ಯಾತ್ಮರೇ ನಾನು ಮೌನ ಇರ್ತದಂತ ಚಾಲು ಆಗಿ ಒಳಗೆ ನಾವು ಅದು ಬೇಕು ಇದು ಬೇಕು ಚಾಲು ಆಯ್ತಂದ್ರ ನಮ್ಮಲ್ಲಿ ಬಸಪ್ಪ ಜಾತಿದ್ರು ಒಬ್ಬರು ತೀರ್ಕೊಂಡ್ರು ಪಾಪ. ಹೌದ್ರಿಪ್ಪ. ಹೌದು. ನಾನು ಅವಾಗ ಸುಮ್ಮನೆ ಯಾವಾಗ ಒಂದಿಟ್ಟು ಮೌನ ಇರ್ತಿರ್ತಾನ. ಹೌದು. ಅಜ್ಜ ಬಂದು ಕೇಳಿದ, ನಾ ಮೌನ ದಿನ ಯಾರು ಜೋಡಿ ಇದ್ದೆ ಅಂತ ಕೇಳಿದ. ಹೌದ್ರಿಪ್ಪ. ಹೌದು. ಯಾರು ಜೋಡಿ ಮೌನ ಇದ್ದಿ? ಅದಕ್ಕೆ ಪುಣ್ಯಾತ್ಮರ ನಿಜವಾಗಿ ಒಳಗೆ ಮನಸ್ಸಂತಕ್ಕಂಥಲ್ಲ
ಅದು ಪುಣ್ಯಾತ್ಮರ ನಿವೃತ್ತಿ ಅಂತಕ್ಕಂಥ ಹೇಳ ರಾಯರ ಹೌದ್ರಿಪ್ಪ ಆ ನಿವೃತ್ತಿ ಸ್ಥಿತಿಗೆ ಬಂತಂದ್ರ ಸಾಧನೆ ಅಂತಕ್ಕಂಥದ್ದು ಆರಂಭ ಆಗ್ತದೆ. ಆಗ್ತದ್ರಿಪ್ಪ ಇರ್ಲಿಲ್ಲಂದ್ರ ಆಗುದಿಲ್ಲ. ಸಾಧ್ಯ ಆಗ್ತದಂತ. ಹೌದು. ಆ ನಿವೃತ್ತಿ ಕಡೆ ಬರ್ಬೇಕಾಗಿತ್ತಂದ್ರೆ ಪುಣ್ಯಾತ್ಮರೇ ನಿಮ್ದು ಹೊರಗಿನ ಇಂದ್ರಿಗಳೆಲ್ಲ ಒಳಮುಖವಾಗಿ ಹರಿಲಿಕ್ಕೆ ಚಾಲು ಆಗೋಗತ್ತಂತ. ಹೌದ್ರಿಪ್ಪ ಹಾಗ ಹರಿದುದ ತಿಳ್ಕೊಂಡು ಸಿದ್ಧಾರೂಢ ಅಜ್ಜನ ತಲೆ ಮೇಲೆ ಬೆಂಕಿ ಇಟ್ಟಿದ್ರು ಬಿ. ಹೌದ್ರಿಪ್ಪ ಬಂಧುಗಳೇ ಬಂಗಾರ ಕಿರೀಟಿಟ್ಟು ಮೆರವಣಿಗೆ ಮಾಡಾಕತ್ತಿರತ್ತ. ಹತ್ತಿದ್ರಿಪ್ಪ ಯಾರದು? ಸಿದ್ಧಾರೂಢ ಜಗದ್ಗುರು ಸಿದ್ಧಾರೂಢ ಅಜ್ಜದ. ಹೌದು. ಆ ದೇವರ ಕೊಂಡ ಅಜ್ಜ ಮೈಯೆಲ್ಲ ಪುಣ್ಯಾತ್ಮರೇ ರಾಡಿ ಬಡ್ಕೊಂಡು ಬಂದ್ ಹಿಂಗ್ ಹೊರಸ್ತದ. ವರ್ಷ ಕೇಳ್ತಿದ್ರಿಪ್ಪ ಏನಂತ? ಏನ್ರಿಪ್ಪ? ಬಂಗಾರ ಕಿರೀಟಿಟ್ಟಗೊಳ್ಳಿ ಆನಂದ ಆಗಿರ್ಬೇಕಲ್ಲ ಅಂದ್ರ. ಹೌದು. ಅವಾಗ ಸಿದ್ಧಾರೂಢ ಅಜ್ಜ ಹೇಳಿದಂತ, ಏನ್ ಹೇಳ್ತಾರಿಪ್ಪ? ತಲೆ ಮೇಲೆ ಬೆಂಕಿಟ್ಟಾಗ ಎಷ್ಟು ಆನಂದ ಇತ್ತು ನೋಡ, ಹೌದು. ಎಷ್ಟು ಈ ಬಂಗಾರ ಕಿರೀಟಿಟ್ಟಾಗೂ ನನಗ ಅಷ್ಟ ಆನಂದ ಐತಿ ಅಂತಕ್ಕಂತ ಮಾತು ಹೇಳಿದ್ರಂತ. ಹೌದು ಹೌದ್ರಿ. ಹಿಂಗೆ ಯಾರು ಹೇಳಾಕ ಸಾಧ್ಯ ಐತಿ ಅಂತ ಕೇಳಿದ್ರ ಯಾರಿಪ್ಪ? ನನಗ ಮನಸ್ಸು ಅಂತಕ್ಕಂಥದ ನಿರ್ಲಿಪ್ತ ಆಯ್ತಂದ್ರ ಹೌದು. ಅವ್ ಮಾತ್ರ ಪುಣ್ಯಾತ್ಮರೇ ಹೇಳಲಿಕ್ಕೆ ಸಾಧ್ಯ ಆಗ್ತದ ಅಂತಕ್ಕಂಥದ್ದು ಶಾಸ್ತ್ರ ಸಮ್ಮತಿ ಮಾತದ. ಹೌದು ಹೌದ್ರಿ. ಅದಕ್ಕೆ ಸಿದ್ದೇಶ್ವರ ಪುಣ್ಯಾತ್ಮರೇ ತಮ್ಮ ಕೊನೆವರೆಗೂ ಕೂಡ ಜಗತ್ತನ್ನ ನೋಡಿದ್ರು, ಬರೇ ಪುಣ್ಯಾತ್ಮರ ಅನುಭವಿಸಿದ್ರು. ಅನುಭವಿಸಿದ್ರಿಪ್ಪ. ಅದಕ್ಕೆ ಒಬ್ಬ ಯಾವ ಪುಣ್ಯಾತ್ಮ ಪಾರಾಯಣ ಮಾಡ್ತದಂತ ನದಿ ದಂಡೆ ಕುಂತ ಪಾರಾಯಣ. ಹೌದ್ರಿಪ್ಪ. ಅದೇ ಹೇಳುತ್ತಿದ್ದತ್ತ. ಹೌದ್ರಿಪ್ಪ. ಅಲ್ಲಿ ಒಬ್ಬ ಬಂದ ಕೆಲಸ ಮಾಡೋ ಮನುಷ್ಯ ಏನ್ ಮಾಡ್ತಾನೆ, ದಿನ ಏನ್ ಮಾಡ್ತಾನ, ಬಂದ ಮೌನಗಳು ಕುತ್ಕೊಂಡು ಎಲ್ಲ ಕೇಳ್ತಿದ್ದತ್ತ. ಕೇಳ್ತಿದ್ರಿಪ್ಪ. ಕಡೆಗೆ ಪುಣ್ಯಾತ್ಮರೇ ಪರಮಾತ್ಮ ಬಂದು ಕುತ್ತವನು ಮೌನದಾಗಿದ್ದವನು ಉಳ್ಳಾಡಿ ಎಬ್ಸಾಡ್ಲಕತ್ತ ಎಳ್ಳಲಿಲ್ಲತ್ತು. ಯಾವ್ದಿಲ್ರಿಪ್ಪ? ಇವನಿಗೆ ಒದರೊಟ್ಟಿಗೆ ಆ ಅಂದತ್ತು, ಹಾ ಹಾ. ನೀವ್ ಪಾರಾಯಣ ಮಾಡಿ ಅಕ್ಕತ್ ಎಷ್ಟು ವರ್ಷ ಆಯ್ತು? ಹೌದ್ರಿಪ್ಪ. ನಾ 10 ವರ್ಷ ಆಯ್ತು. ಹಾ ಹಾ. ನೀವ್ ಪಾರಾಯಣ ಮಾಡೋದಟ್ಟ ಮಾಡಿದ ಅನುಭವಿಸಿಲ್ಲ. ಅನುಭವಿಸಿಲ್ರಿ. ಆ ಪುಣ್ಯಾತ್ಮ ಓದಿಲ್ಲ, ಹೇಳಿಲ್ಲ, ಕೇಳಿಲ್ಲ. ಆ ಕೇಳಿ ಬರೀ ಅನುಭವಿಸನ. ಅದಕ್ಕ ಅವ ಆ ಸ್ಥಿತಿಗೆ ಹೋಗಿ ಮುಟ್ಟ್ಯಾನ. ನೀ ಇನ್ನೂ ಸ್ಥಿತಿಗೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬರೀತಾರತ್ತ. ಹೌದು ಹೌದ್ರಿ. ಅದಕ್ಕೆ ಬಂಧುಗಳೇ ಹಾ. ನಡೆಯೊಂದು ಪರೆ ಎನ್ನ ನುಡಿಯೊಂದು ಪರೆ. ಹೌದು.